ಮತ್ತೊಂದು ಕಡೆ ಇಡಿ ವಿಚಾರಣೆಗೆ ನಾಗೇಂದ್ರ ಗೈರಾಗಿದ್ದಾರೆ. ಗೈರಾದಂತಹ ನಾಗೇಂದ್ರ ಅವರ ಆಪ್ತರಿಗೆ ಸಂಕಷ್ಟ ಎದುರಾಗಿದೆ. 4 ನಾಗೇಂದ್ರ ಆಪ್ತರಿಗೆ ಇಡಿ ಅಧಿಕಾರಿಗಳು ನೋಟಿಸ್ನ ಜಾರಿ ಮಾಡಿದ್ರು. ನಿನ್ನೆ ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸದಲ್ಲಿ ವಿಚಾರಣೆಗೆ 4 ಆಪ್ತರಿಗೆ ಬುಲಾವನ್ನ ನೀಡಲಾಗಿತ್ತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಕೈಗೆ ಸಿಗದೆ 4 ಜನ ಆಪ್ತರು ತಪ್ಪಿಸಿಕೊಂಡಿದ್ದಾರೆ. ಬೆಂಗಳೂರಿನ ಜಾರಿ ನಿರ್ದೇಶನಾಲಯದ ಕಚೇರಿಗೆ ಬರುವಂತೆ ನೋಟಿಸ್ನ ನೀಡಲಾಗಿತ್ತು. ಸಹಾಯಕ ಚೇತನ್ ನಾಗರಾಜ್ನ ವಿಚಾರಣೆ ಆಲ್ರೆಡಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ನಿನ್ನೆ ಇಡಿ ರೇಡ್ ಆದಂತಹ ನಂತರದಲ್ಲಿ ನಾಗೇಂದ್ರ ಅವರ 4 ಜನ ಆಪ್ತರಿಗೆ ನೋಟಿಸ್ ನೀಡಲಾಗಿದೆ ಅನ್ನುವಂತ ಮಾಹಿತಿ ಬಟ್ ತಲೆಮರೆಸಿಕೊಂಡಿದ್ದಾರೆ. ಆ 4 ಆಪ್ತರು ಯಾರ್ಯಾರು, ಪ್ರಕರಣಕ್ಕೂ ಅವ್ರಿಗೂ ಏನ್ ಸಂಬಂಧದ ಅನುಮಾನ ಮೂಡ್ತಾ ಇದೆ ಸದ್ಯಕ್ಕೆ? ವಿದ್ಯಾಶ್ರೀ, ಪ್ರಮುಖವಾಗಿ ಮಾಜಿ ಮಂತ್ರಿ ಬಿ ನಾಗೇಂದ್ರ ಅವರ ಮನೆಯಲ್ಲಿ ಇಡಿ ರೇಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲಾತಿಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಬಳ್ಳಾರಿಯಲ್ಲಿ ಇಡಿ ಮಾಡಿತ್ತು. ಹೀಗಾಗಿ ಆ ಒಂದು ತನಿಖೆ ವೇಳೆಯಲ್ಲಿ ಪತ್ತೆಯಾದಂಥ ಆಸ್ತಿ ಪತ್ರಗಳನ್ನು ಹಿಡಿದು ಕೆಲವೊಂದಿಷ್ಟು ಜನರಿಗೆ ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದರು. ಅದರಲ್ಲೂ ಕೂಡ ನಾಗೇಂದ್ರ ಅವರ ಆಪ್ತ ಸಹಾಯಕ ಚೇತನ್ ಅವರಾಗಿರ್ಬೋದು ಮತ್ತು ಮಾಧ್ಯಮ ಸಲಹೆಗಾರ ನಾಗರಾಜ್ ಅವರನ್ನು ನಿನ್ನೆ ನಿರಂತರ 3 ಗಂಟೆಗಳ ಕಾಲ ತನಿಖೆಯನ್ನು ಅಂದರೆ ವಿಚಾರಣೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿತ್ತು. ಇದೇ ವೇಳೆಯಲ್ಲಿ ಮತ್ತಷ್ಟು ನಾಗೇಂದ್ರ ಅವರ ಆಪ್ತರನ್ನ ಕರೆದು ತಂದು ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಿತ್ತು. ಆದರೆ ಏಕೈಕಿ ಆ ಒಂದು ಆಪ್ತರ ಮನೆಗಳಿಗೆ ಇಡಿ ಅಧಿಕಾರಿಗಳು ತೆರೆದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಸಿಗದೆ ಅಲ್ಲಿ ಕಳ್ಳಾಟ ಆಡಿರುವಂಥದ್ದು. ಹೀಗಾಗಿ ವಿಚಾರಣೆಗೆ ಹಾಜರಾಗದಂಥ 4 ಆಪ್ತರಿಗೆ ಈಗ ನೋಟಿಸನ್ನು ನೀಡಿರುವಂಥದ್ದು. ಜೊತೆಗೆ ಬೆಂಗಳೂರಿನ ಇಡಿ ಕಚೇರಿಗೆ ಬಂದು ನೀವು ವಿಚಾರಣೆಯನ್ನು ಎದುರಿಸಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರ ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರಿಗೂ ಕೂಡ 4 ಆಪ್ತರು ಬರುವಂತೆ ಈಗ ನೋಟಿಸನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾಗೇಂದ್ರ ಅವರ ಖಾಸಗಿ ಪಿ ಎ ಅಂದರೆ ವಿಜಯ್ ಕುಮಾರ್ ಅವರು ಸೇರಿದಂತೆ ಒಟ್ಟು 4 ಈಗಾಗಲೇ ಇಡಿ ಅಧಿಕಾರಿಗಳು ವಿಚಾರಣೆ ಒಳಪಡಿಸಬೇಕಿತ್ತು. ಆದರೆ ಅವರು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಈಗ 4 ಕೂಡ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಬೆಂಗಳೂರಿನಿಂದ ಹೈದರಾಬಾದ್ ಮೂಲಕ ಬಳ್ಳಾರಿಗೆ ಈ ಒಂದು ಹಣದ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆಯಾಮದಲ್ಲಿ ತನಿಖೆಯನ್ನು ನಡೆಸುವಂಥ ಒಂದು ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಈ ನಾಗೇಂದ್ರ ಅವರ ಆಪ್ತರ ಮೂಲಕವೂ ಕೂಡ ಈ ಒಂದು ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಶಂಕೆಯನ್ನು ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ನಾಗೇಂದ್ರ ಅವರ ಮನೆಯಲ್ಲಿ ಪತ್ತೆಯಾದಂಥ 10ಕ್ಕೂ ಹೆಚ್ಚು ಆಸ್ತಿ ಪತ್ರಗಳು ಅವು ಯಾವಾಗ ಖರೀದಿಯಾಗಿದ್ದು ಮತ್ತು ಯಾರು ಮಧ್ಯಸ್ಥಿಕೆಯಲ್ಲಿ ಖರೀದಿ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಕಡೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಬೇಕಾಯಿತು. ಆದರೆ ಏಕೈಕಿ 4 ಆಪ್ತರು ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ. ಹೀಗಾಗಿ ಅವರಿಗೆ ಈಗ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಈಗ ನಾಗೇಂದ್ರ ಅವರ ಆಪ್ತರಿಗೂ ಕೂಡ ಇಡಿ ಸಂಕಷ್ಟ ಎದುರಾಗಿರುವಂಥದ್ದು. ಇನ್ನು ಮುಂದಿನ ಹಂತದಲ್ಲಿ ಏನಾದರೂ ಅವರು ವಿಚಾರಣೆಗೆ ಗೈರಾದ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಒಂದು ಕೆಲಸ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ನ್ಯೂಸ್ ಫಸ್ಟ್ಗೆ ತಿಳಿದು ಬರ್ತಾ ಇರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.